ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಒಂದು ಟ್ರೆಂಡಿಂಗಲ್ಲಿರುವಂತಹ ಟೆಂಪಲ್ ಸ್ಟೈಲ್ ಸ್ಯಾರಿ ಕುಚ್ಚು ಡಿಸೈನ್ನ ಕಲಿಯೋಣ. ಇದು ಬಿಗಿನರ್ಸ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ದೀನಿ. ಎಲ್ಲೂ ಮಿಸ್ ಮಾಡಿದೆ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಲ್ಲಿ ನಾನು ಡಬಲ್ ಕಲರಲ್ಲಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಪಿಂಕ್ ಮತ್ತು ರಾಮ ಗ್ರೀನ್, ಅದು ನಿಮಗೆ ಬ್ಲೂ ಥರ ಕಾಣಿಸ್ತಾ ಇದೆ. ಬನ್ನಿ ಇದು ಯಾವ ರೀತಿ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಮಗೆ ಸ್ಪೇಸ್ ಕುಚ್ಚಿಗೆ ನಾನಿಲ್ಲಿ 1 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ನೋಡಿ ಎಷ್ಟು ಬೇಕು ಅಷ್ಟು ನೀವು ತೊಗೋಬೋದು. ನೋಡಿ, 1 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಅದರ ಪಕ್ಕನೇ ಮತ್ತೆ 2.5 ಅಂದರೆ 1/4 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿ ಮೇಲ್ಗಡೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಸೂಜಿಗೆ 8 ದಾರ ತೊಗೊಂಡಿದ್ದೀನಿ. 8 ನಾವು ಡಬಲ್ ಮಾಡಿದಾಗ ನಮಗೆ 12 ದಾರ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಇಂಚಷ್ಟು ಕಾರ್ಡ್ಬೋರ್ಡ್ನ ಕಟ್ ಮಾಡಿಕೊಂಡು ಈ ರೀತಿ ಮೆಜರ್ಮೆಂಟ್ಗೆ ಆ ಕುಚ್ಚು ಲೆಂತ್ಗೆ ಆ ಮೆಜರ್ಮೆಂಟ್ಗೆ ಇಟ್ಕೊಂಡಿದ್ದೀನಿ. ಬಟ್ಟೆಗೆ ಈ ರೀತಿ ಆಗಿ ನೋಡಿ, ಮತ್ತು ಸೂಜಿನ ಈ ರೀತಿ ಮೇಲ್ಗಡೆಯಿಂದ ಪಾಸ್ ಮಾಡಿ ನಿಮಗೆ ಕುಚ್ಚಿಗೆ ಎಷ್ಟು ಲೆಂತ್ ಬೇಕೋ ಅಷ್ಟುದ ನೀವು ದಾರ ಸುತ್ಕೋಬೇಕಾಗತ್ತೆ. ನೋಡಿ, ಈ ರೀತಿಗೆ ಸ್ವಲ್ಪ ಸ್ಟಿಫಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಅದರ ಪಕ್ಕದಲ್ಲೇ 1 ಪಾಯಿಂಟು ಕೆಳಗಡೆ ಈ ರೀತಿಯಾಗಿ ದಾರನ ಪಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಅದರ ಕೆಳಗಡೆ 1 ಪಾಯಿಂಟ್ ಕೆಳಗಡೆ ನಾವು ಸೂಜಿನ ಪಾಸ್ ಮಾಡೋಕ್ಕಾಗತ್ತೆ. ಮತ್ತು ಅದೇ ರೀತಿ ಇನ್ನೊಂದ್ಸಲಿ ಪಾಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಸೂಜಿಯಿಂದ ಪಾಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಸ್ಟ್ ಪಾಯಿಂಟಲ್ಲೂ ಕೂಡ ಅದೇ ರೀತಿ 1 ಪಾಯಿಂಟ್ ಕೆಳಗಡೆ ನಾವು ಸೂಜಿನ ಪಾಸ್ ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಇದು ಒಂದು ಸೈಡಲ್ಲಿ ನಮಗೆ 5 ಎಳೆ ದಾರ ಬರುತ್ತೆ. ಮಿಡಲ್ನು ಆ್ಯಡ್ ಮಾಡಿಕೊಂಡು ಮತ್ತು ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಕೂಡ 1 ಪಾಯಿಂಟ್ ಕೆಳಗಡೆ ಸೂಜಿನ ಪಾಸ್ ಮಾಡ್ತಾ ಇದ್ದೀನಿ. ಮತ್ತೆ 1 ಪಾಯಿಂಟ್ ಕೆಳಗಡೆ ಮಿಡಲ್ನ ಪಾಸ್ ಮಾಡೋಣ. ನೋಡಿ, ಮತ್ತೆ 1 ಪಾಯಿಂಟು ಕೆಳಗಡೆ. ನಮಗೆ ಅದು ದಾರದ ಎಳೆಗಳು ಆ ಕಡೆ ಈ ಕಡೆ ಆಗಿದ್ರೆ ಸ್ವಲ್ಪ ಸರಿ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಆ ಕಾರ್ಡ್ಬೋರ್ಡ್ ತೆಗಿಬೇಕಷ್ಟೇ ನಿಧಾನಕ್ಕೆ ಮೆಲ್ಲಕ್ಕೆ ತೆಗೀರಿ. ನೋಡಿ, ನಾವು ಕೈಯಿಂದ ಅಥವಾ ಸೂಜಿಯಿಂದ ಅದೆಲ್ಲ ಒಂದೇ ಲೆಂತಲ್ಲಿ ಮತ್ತು ನೀಟಾಗಿ ಬರಬೇಕದು ಎಳೆಗಳು. ಆ ರೀತಿ ನಾವು ಮಾಡಿಕೊಂಡು ಈಗ ನಾಟ್ ಹಾಕೊಳ್ಳೋಣ. ನಾನು ಸೂಜಿಗೆ ದಾರ ಪೋಣಿಸಿಟ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ನ. ನೋಡಿ, ಈ ರೀತಿ ಹಿಂದೆಗಡೆಯಿಂದ ಪಾಸ್ ಮಾಡಿ ಫಸ್ಟ್ಗೆ ಒಂದು ನಾಟ್ ಹಾಕೋತಾ ಇದ್ದೀನಿ. ನೀವು ನಾಟ್ ಹಾಕೋಬೇಕಾದ್ರೆ ತುಂಬ ಟೈಟಾಗಿ ಹಾಕಬೇಡಿ, ಸ್ವಲ್ಪ ನಿಧಾನಕ್ಕೆ ಹಾಕಿ. ಆವಾಗ ನಮಗೆ ಅದು ಆ ಟ್ರೀ ಅಥವಾ ಆ ಟೆಂಪಲ್ ಡಿಸೈನ್ ಏನು ಬರುತ್ತಲ್ವ ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 2 ರಿಂದ 3 ನಾಟ್ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಕುಚ್ಚಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಡಿಸೈನ್ ನೋಡಿರ್ತೀವಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಅಂತಂದರೆ ಎಂಬ್ರಾಯ್ಡ್ರಿ ವರ್ಕ್ ನಾವು ಕೊಡ್ತೀವಲ್ಲ ಆ ರೀತಿಯೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಡಬಲ್ ಕಲರಲ್ಲಿ ನಿಮಗೆ ಹಾಕಿ ತೋರಿಸಿದ್ದೀನಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.
ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.